ಸಿಎಂ ಹಾಗೂ ಡಿಸಿಎಂ ಅನ್ಯೋನ್ಯವಾಗಿದ್ದಾರೆ. ಏನೇ ಇದ್ರೂ ಸುರ್ಜೇವಾಲಾ ಅವರು ಬಗೆಹರಿಸ್ತಾರೆ ಅಂತ ಸಿಎಂ ಕುರ್ಚಿ ದಂಗಲ್ ಬಗ್ಗೆ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ಈಗ ನಮ್ಮಲ್ಲಿ ಯಾವುದೇ ಸಮಸ್ಯೆ ಕಾಣ್ತಾ ಇಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಪ ಕುಮಾರಸ್ವಾಮಿ ಏನು ಹೇಳಿದ್ದಾರೆ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಸಂಚು ಮಾಡ್ತಾ ಇದ್ದಾರೆ. ಕೇಂದ್ರದ ಮಂತ್ರಿ ಆದ್ಮೇಲೂ ಈ ರೀತಿ ರಾಜಕಾರಣ ಬೇಕಾ ಅವರಿಗೆ ಹೀಗಂತ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿದ್ದಾರೆ, ಯಾವುದೇ ಗೊಂದಲ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಸುರ್ಜೇವಾಲಾ ಅದನ್ನು ಪೂರ್ತಿ ಬಗೆಹರಿಸ್ತಾರೆ. ಈಗ ಯಾವುದೋ ಆ ಥರದ ಸಮಸ್ಯೆ ನಮ್ಮ ಎದುರಿಗೆ ಕಾಣ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ಪಾಪ ಕುಮಾರಸ್ವಾಮಿಯವರು ಹೇಳೋರೆ ಸಿದ್ದರಾಮಯ್ಯನವ್ರ ವಿರುದ್ಧ ಡಿ.ಕೆ ಅವರೇ ಸಂಚು ಮಾಡ್ತಾವ್ರೆ ಅಂತ. ಪಾಪ ಇನ್ನೂ ರಾಜಕಾರಣ ಈ ಕೇಂದ್ರದ ಮಂತ್ರಿ ಆದಮೇಲೂ ಈ ಥರದ ರಾಜಕಾರಣ ಬೇಕಾ ಅವರಿಗೆ ನನಗೆ ಗೊತ್ತೇ. ಮೂಡ ಹಗರಣದ ಬಗ್ಗೆ ಎಚ್ಡಿಕೆ ಮಾಡಿರುವಂತಹ ಆರೋಪಕ್ಕೂ ಚಲುವರಾಯಸ್ವಾಮಿ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಕುಟುಂಬದಿಂದ ಯಾವುದೇ ತಪ್ಪು ಆಗಿಲ್ಲ, ಸಿಎಂ ಪತ್ನಿಗೆ ಜಮೀನು ನೀಡಿದ್ದೇ ಬಿಜೆಪಿ ಅಧಿಕಾರದಲ್ಲಿದ್ದಾಗ. ಆದರೆ ಸಿಎಂ ಹೆಸರು ಹೇಳಿದರೆ ಬಿಜೆಪಿ ಅಧಿಕಾರಾವಧಿಯ ಹಗರಣ ಮುಚ್ಚಿ ಹೋಗುತ್ತೆ ಅಂತ ಮುಖ್ಯಮಂತ್ರಿ ಹೆಸರು ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಹಾಗೂ ಚಲುವರಾಯಸ್ವಾಮಿ ಬಿಟ್ಟು ಕೆಲಸ ಮಾಡಲಿ ಅಂತ ತಿರುಗೇಟ್ ನೀಡಿದ್ದಾರೆ. ಏನು ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಮಿಸಸ್ಸುಗೆ ಬಂದಿದ್ದಂಥ ಏನು ದಾನ ಇದೆ ಅದನ್ನು ಮೂಡಾದವರು ಉಪಯೋಗಿಸ್ಕೊಳ್ಳಾಗಿ ಅವರು ಆಲ್ಟರ್ನೇಟ್ ಲ್ಯಾಂಡ್ ಕೇಳಿದ್ದಾರೆ. ಅದನ್ನು ಕೊಟ್ಟಿದ್ದು ಸಹ BJP ಸರ್ಕಾರದಲ್ಲೇ, ಇವ್ರ ಸರ್ಕಾರದಲ್ಲೆಲ್ಲ. ಸೊ ಅದನ್ನು ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರೆ ಹಿಂದೆ BJPಯವ್ರು ಮಾಡಿದಂಥ ಎಲ್ಲ ಹಗರಣಗಳು ಮುಚ್ಚೋಯ್ತವೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ದಾರೆ ಅಂತ ಕಾಣುತ್ತೆ. ಬಹುಶಃ ಮುಖ್ಯಮಂತ್ರಿಗಳು ಯಾವುದೇ ಈ ವಿಚಾರದಲ್ಲಿ ತಪ್ಪು ಅವ್ರ ಕುಟುಂಬದಿಂದ ಆಗಿಲ್ಲ. ಸ್ಪಷ್ಟವಾಗಿ ಕಣ್ಣು ಮುಂದೆಲ್ಲೇ ಕಾಣೋ ಅದಕ್ಕೆ ಇನ್ನೊಂದು ಅದೇನೋ ಹೇಳ್ತಾರೆ, ಗಾದಿ ಕನ್ನಡಿ ಹಾಕಬೇಕು ಅಂತ ಕೈಯಲ್ಲಿ, ಅದೇನೋ ಕನ್ನಡಿ ಹಾಕಬೇಕು ಅಂತ. ಆ ರೀತಿ ಅವಶ್ಯಕತೆ ಇಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ಮುಖ್ಯಮಂತ್ರಿಯವರ ವಿಚಾರನ ಇದರಲ್ಲಿ ಎಳಿತಾ ಇರ್ತಕ್ಕಂಥವ್ರು ಈ ವಿರೋಧ ಪಕ್ಷಗಳದ್ದು ಸಂಬಂಧ ಇಲ್ಲ. ಕುಮಾರಸ್ವಾಮಿಯವರು ಮೂಡಾ ಸೈಟ್ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕಾದ ಅನಿವಾರ್ಯತೆ ಇದೆ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿರುವಂತಹ ಯದುವೀರ್, ಮೂಡಾ ಸ್ಕ್ಯಾಮ್ ಗಂಭೀರವಾದ ಪ್ರಕರಣ, ನಮ್ಮ ಪಕ್ಷದಿಂದಲೂ ಈ ಬಗ್ಗೆ ಆರೋಪ ಮಾಡಲಾಗಿದೆ, ಈ ಬಗ್ಗೆ ಓಪನ್ ಆಗಿ ತನಿಖೆಯಾಗಿ ಕ್ರಮ ಆಗಬೇಕು ಅಂತ ಹೇಳಿದರು. ಇಲ್ಲ, ಅದು ಪ್ರಕರಣ ಏನಿದೆ ಭಾಳ ಗಂಭೀರವಾಗಿ ತಗೋತಾ ಇದ್ದಾರೆ. ಅದರಲ್ಲಿ ಅವರು ಏನೋ ತನಿಖೆ ಏನು ಮಾಡ್ತಾರೆ, ಅದ ನಂತರ ಅವರು ಒಂದು ತೀರ್ಮಾನವನ್ನು ತಗೋಬೇಕಾಗಿದೆ. ನಮ್ಮ ಪಕ್ಷದಿಂದ ವತಿಯಿಂದ ಆರೋಪವನ್ನು ಮಾಡಿದ್ದಾರೆ, ಭಾಳ ಗಂಭೀರ ವಿಷಯ. ಇದು ನಿಜ ಆದರೆ ಅವರು ಇದನ್ನ ಪರಿಗಣಿಸಿ ಏನು ಕ್ರಮವನ್ನು ತಗೋಬೇಕಾಗಿರೋದು ಭಾಳ ಮುಖ್ಯವಾದದ್ದು. ಒಂದು ಓಪನ್ ಆಗಿರುವಂಥದ್ದು ತನಿಖೆ ಮಾಡಬೇಕಾಗಿರೋದು ಭಾಳ ಮುಖ್ಯ. ಅದಂಥದ್ದೇನಿಲ್ಲ. ನಾವು ಏನಿದೆ ಈಗಿನ ಕಾಲದಲ್ಲಿ ಈ ಏನು ಮೂಡಾ ಸ್ಕ್ಯಾಮ್ ಏನು ನಡೀತಾ ಇದೆ ಅದರ ಪ್ರಕ್ರಿಯೆ ಏನೇನು ಈಗ ಆಗ್ತಾ ಇದೆ ಅದು ಓಪನ್ ಆಗಿ ಒಂದು ತನಿಖೆ ಮಾಡಿಬಿಟ್ಟು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರನ್ನ ಬಲಿಪಶು ಮಾಡಲಾಗಿದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ. ಗಂಗಾವತಿಯಲ್ಲಿ ಮಾತನಾಡಿರುವಂತಹ ಜನಾರ್ದನ್ ರೆಡ್ಡಿ, ತನಿಖೆಯಲ್ಲಿ ವಿಳಂಬವಾಗ್ತಾ ಇದೆ, ಸತ್ಯಾಸತ್ಯತೆ ಯಾಕೆ ಹೊರಗಡೆ ಬರ್ತಾ ಇಲ್ಲ ಹೀಗಂತ ಪ್ರಶ್ನೆ ಮಾಡಿದ್ದಾರೆ. 180 ಕೋಟಿ ರೂಪಾಯಿ ಹಣ ಯಾವ ಖಾತೆಗೆ ಹೋಗಿದೆ ಅಂತ ಹೇಳೋದಕ್ಕೆ ಇಷ್ಟು ದಿನ ಬೇಕಾ? ಕೇವಲ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡ್ರೆ ಮುಗಿಯೋದಿಲ್ಲ. ಬಿಜೆಪಿ ಇಷ್ಟಕ್ಕೆ ಸುಮ್ಮನಾಗಲ್ಲ, ವಿಧಾನಸೌಧದಲ್ಲಿಯೂ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದರು. ನಾಗೇಂದ್ರನ್ನ ಬಲಿಪಶು ಮಾಡಿದ್ರು. ಒಬ್ಬ ST ಜನಾಂಗಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಾಗೇಂದ್ರ, ST ನಿಗಮಕ್ಕೆ ಸಂಬಂಧಪಟ್ಟ ಒಂದು ಹಗರಣ ಆಗಿದೆ. ಆ ST ಸಚಿವರನ್ನ ಬಲಿ ಮಾಡಿಬಿಟ್ರು. ಅಂದರೆ ಅವ್ರು ಮಾಡಿಲ್ಲ ಅಂತ ವಿಷಯ ಏನಂತಂದರೆ ಇದು ಸತ್ಯಾಸತ್ಯತೆಗಳು ಯಾಕೆ ಹೊರಗಡೆ ಬರ್ತಾ ಇದೆ? ಇನ್ವೆಸ್ಟಿಗೇಷನ್ಗೆ ಇಷ್ಟು ಟೈಮ್ ಬೇಕಾಗಿದೆ. ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಒಂದು 187 ಕೋಟಿ ಅಮೌಂಟ್ ಯಾವ ಅಕೌಂಟ್ಗೆ ಹೋಗಿದೆ, ಯಾರ್ಯಾರಿಗೂ ಹೋಗಿದೆ